ನಾನು ನಿಮ್ಮ ಉಮೇಶ್ ಎನ್ಬಿ. ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ವೇದಿಕೆಯ ಮುಖೇನ ಅರ್ಥಶಾಸ್ತ್ರದ ವಿಷಯವನ್ನ. ಬಂಧುಗಳೇ, ನಾನು ಹಿಂದಿ ಕ್ಲಾಸ್ ನಲ್ಲಿ 2025 ಜನವರಿ 19ನೇ ತಾರೀಕು ನಡೆದಂತ ಬಿ ಗ್ರೂಪ್ ಗೆ ಸಂಬಂಧಪಟ್ಟಂತ 4 ಕ್ವಶನ್ ಗಳನ್ನ ನಾನು ಹಿಂದಿ ಕ್ಲಾಸ್ ನಲ್ಲಿ ಬಿಡಿಸಿದ್ದೇನೆ. ಈ ಕ್ಲಾಸ್ ನಲ್ಲಿ 2 ಕ್ವಶನ್ ಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅವು 2 ಕ್ವಶನ್ಗಳು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಗೆ ಸಂಬಂಧಪಟ್ಟಂತ ಕ್ವಶನ್ ಗಳಾಗಿರುವುದರಿಂದ ಈ ದಿನ ನಾವು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅಂತ 1 by 1 ನಾವು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂದ್ರೆ ಕುಟುಂಬಗಳಲ್ಲಿರುವಂತ ಆರೋಗ್ಯದ ಅನೇಕ ಸಮಸ್ಯೆಗಳನ್ನ ಈ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅನ್ನೋದು ಅಂದ್ರೆ ಉದಾಹರಣೆಗೆ ಫಲವತ್ತತೆ ಆಗಿರ್ಬೋದು, ಲಿಂಗ ಅನುಪಾತ ಆಗಿರ್ಬೋದು, ರಕ್ತಹೀನತೆ ಆಗಿರ್ಬೋದು, ಅಪೌಷ್ಟಿಕತೆ ಅಥವಾ ಪೌಷ್ಟಿಕತೆಯ ಬಗ್ಗೆ ಆಗಿರ್ಬೋದು, ಅದೇ ರೀತಿಯಾಗಿ ತಾಯಿ ಮತ್ತು ಮಗುವಿನ ಆರೋಗ್ಯದ ಬಗ್ಗೆ ಆಗಿರ್ಬೋದು, ಈ ರೀತಿಯಾಗಿ ಹಲವಾರು ಅಂಶಗಳ ಬಗ್ಗೆ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನೋದು ವೈಜ್ಞಾನಿಕ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡುವುದರ ಮುಖಾಂತರವಾಗಿ ಉದಯೋನ್ಮುಖ ಸಮಸ್ಯೆಗಳನ್ನ ಇದೇನ್ ಮಾಡ್ತೈತಿ ಅಂದ್ರೆ ತಿಳಿಯಪಡಿಸುತ್ತದೆ ಅಂತ. ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನೋದು ಕುಟುಂಬದ ಆರೋಗ್ಯದ ಬಗ್ಗೆ, ಅಲ್ಲಿರುವಂತ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ನಮ್ಗೆಲ್ಲ ವೈಜ್ಞಾನಿಕ ದತ್ತಾಂಶಗಳನ್ನ ಒದಗಿಸಿಕೊಡುತ್ತದೆ. ಈ ಟಾಪಿಕ್ ಗೆ ಸಂಬಂಧಪಟ್ಟಂಗೆ 2 ಕ್ವಶನ್ಗಳಿವೆ. ನಾವು ಮುಂದೆ ಹೇಳ್ತಾ ಅವೆರಡು ಕ್ವಶನ್ಗಳಿಗೆ ಆನ್ಸರ್ ನಾನು ನೀಡ್ತಾ ಹೋಗ್ತೇನೆ. ಮೊದಲನೇದಾಗಿ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನೋದು 1990ರಲ್ಲಿ ಸ್ಥಾಪನೆಯಾಗುತ್ತೆ ಅಂತ ಹೇಳ್ಬೋದು. 1990ರಲ್ಲಿ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನೋದು ಸ್ಥಾಪನೆ ಆಗುತ್ತೆ ಅಂತ ಹೇಳ್ಬೋದು. ತದನಂತರವಾಗಿ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಯಾವಾಗ 1990ರಲ್ಲಿ ಸ್ಥಾಪನೆ ಆಯ್ತು, ಅವಾಗ ಇದರ ಕಾರ್ಯಾರಂಭ ಮಾಡಿದ್ದು ಯಾವಾಗಪ್ಪ ಅಂದ್ರೆ 1992 ಮತ್ತು 93ರಲ್ಲಿ ಏನ್ ಮಾಡ್ತೈತಿ ಅಂದ್ರ ಒಂದನೇ ಸಮೀಕ್ಷೆಯನ್ನ ಕೈಗೊಳ್ಳುತ್ತೆ ಅಂತ ಹೇಳ್ಬೋದು. ಇನ್ನು 2ನೇ ಸಮೀಕ್ಷೆಯನ್ನ ಯಾವಾಗ ಕೈಗೊಳ್ಳುತ್ತೆ ಅಂತ ಆದ್ರೆ ಅದು 1998 ಮತ್ತು 99ರಲ್ಲಿ 26 ರಾಜ್ಯಗಳನ್ನ ಒಳಗೊಂಡಂತೆ 26 ರಾಜ್ಯಗಳನ್ನ ಒಳಗೊಂಡಂತೆ ಈ ಸಮೀಕ್ಷೆ ಅನ್ನೋದು ನಮಗೆ ಕಂಡು ಬರುತ್ತೆ ಅಂತ ಹೇಳಬಹುದು. ತದನಂತರವಾಗಿ ಮೂರನೇ ಸಮೀಕ್ಷೆ ಅನ್ನೋದು ಯಾವಾಗ 2005 ಮತ್ತು 6ರಲ್ಲಿ ಈ ಮೂರನೇ ಸಮೀಕ್ಷೆ ಅನ್ನೋದು ನಡೆಯುತ್ತೆ. ಇನ್ನು ನಾಲ್ಕನೇ ಸಮೀಕ್ಷೆ ಅನ್ನೋದು ಯಾವಾಗಪ್ಪ ಅಂದ್ರೆ 2014 ಮತ್ತು 15ರಲ್ಲಿ 29 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಂತೆ ಈ 4ನೇ ಸಮೀಕ್ಷೆಯನ್ನ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನು ನಡೆಸುತ್ತವೆ. ಅದೇ ರೀತಿಯಾಗಿ ರೀಸೆಂಟ್ ಆಗಿ ಇವಾಗಿರುವಂತಹ ಸಮೀಕ್ಷೆ ಎಷ್ಟನೇದಪ್ಪ ಅಂದ್ರೆ 5ನೇ ಸಮೀಕ್ಷೆ, ಅದು 2019ರಲ್ಲಿ ಸಮೀಕ್ಷೆ ಅನ್ನೋದು ಆರಂಭವಾಗಿರುತ್ತೆ. ಅದು 2020 ಅಂದ್ರೆ ಅದರ ಒಂದು ದತ್ತಾಂಶವನ್ನ ಬಿಡುಗಡೆ ಮಾಡಲಾಗುತ್ತೆ. ಇದು 2 ಹಂತಗಳಲ್ಲಿ ನಡೆಯುತ್ತದೆ ಅಂತ ಅರ್ಥ ಆಯ್ತು. ಈ ಟಾಪಿಕ್ ಗೆ ಸಂಬಂಧಪಟ್ಟಂತೆ ಇಲ್ಲೊಂದು ಕ್ವಶನ್ ಇದೆ. ಆ ಕ್ವಶನ್ ಏನನ್ನೋದು ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೋಡಿ ಒಂದ್ಸಾರಿ. ಅದನ್ನ ಸ್ಕ್ರೀನ್ ಶಾಟ್ ಆದ್ರೂ ತಕೊಳ್ಳಿ, ಇಲ್ಲ ಬರ್ದಾದ್ರೂ ಇಟ್ಕೊಳ್ಳಿ. ಏನಿದೆ ಅಂದ್ರೆ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನೋದು ಇವಾಗಿರುವುದು ಎಷ್ಟನೇ ಒಂದು ಸಮೀಕ್ಷೆ, ಎಷ್ಟು ಸಮೀಕ್ಷೆಗಳು ಆಗಿದ್ದಾವೆ ಅನ್ನುವಂತ ಒಂದು ಕ್ವಶನ್. ಅದು ಅರ್ಥ ಆಯ್ತು. ಎಷ್ಟು ಸಮೀಕ್ಷೆಗಳಾಗ್ಯಾವ ಅಂದ್ರೆ 5 ಸಮೀಕ್ಷೆಗಳಾಗ್ಯಾವ. ಯಾವಾಗ 2019 ಮತ್ತು 21ರಲ್ಲಿ, ಅದು 2 ಹಂತಗಳಲ್ಲಿ. ಯಾಕೆ 2 ಹಂತಗಳಲ್ಲಿ ಈ ಸಮೀಕ್ಷೆ ಆತಪ್ಪ ಅಂತ ಅಂದ್ರೆ COVID-19 ಇರುವುದು ಉದ್ದೇಶದಿಂದಾಗಿ. ಅರ್ಥಾತ್ COVID-19 ಗಿಂತ ಪೂರ್ವದಲ್ಲಿಯೇ ಸಮೀಕ್ಷೆ ಅನ್ನೋದು ಆರಂಭವಾಗಿತ್ತು. ಅದು ಮೊದಲನೇ ಹಂತದ ಸಮೀಕ್ಷೆ. ಆದ್ರೆ 2ನೇ ಹಂತದ ಸಮೀಕ್ಷೆ ಏನಪ್ಪಾ ಅಂದ್ರೆ ಕೋವಿಡ್ ಆದ ನಂತರ, ಅಂದ್ರೆ ಕೋವಿಡ್ ಮುಗಿದ ನಂತರ, COVID-19 ಸಾಂಕ್ರಾಮಿಕ ರೋಗ ಒಂದು ನಂತರವಾಗಿ 2ನೇ ಹಂತದ ಸಮೀಕ್ಷೆ ಅನ್ನೋದು ಆರಂಭವಾಗಿ 2021ರಲ್ಲಿ ಈ ಸಮೀಕ್ಷೆಯ ಒಂದು ದತ್ತಾಂಶಗಳು ಅನ್ನೋದು ಹೊರಬೀಳ್ತವೆ ಅಂತ ಹೇಳಬಹುದು. ಅರ್ಥಾತ್ 1990ರಲ್ಲಿ ಇದೊಂದು ಸ್ಥಾಪನೆ ಆಯ್ತು. ಅದು ಮೊದಲನೇ ಹಂತದ ಸಮೀಕ್ಷೆಯನ್ನು 1992 ಮತ್ತು 93ರಲ್ಲಿ ಕೈಗೊಳ್ಳುತ್ತೆ. 2ನೇ
ಒಂದು ಸಮೀಕ್ಷೆಯನ್ನ 1998 ಮತ್ತು 99ರಲ್ಲಿ 26 ರಾಜ್ಯಗಳ ಮೇಲೆ ಕೈಗೊಳ್ಳುತ್ತೆ. ಮೂರನೇ ಸಮೀಕ್ಷೆಯನ್ನು 2005 ಮತ್ತು 6ರಲ್ಲಿ ಕೈಗೊಳ್ಳುತ್ತೆ. ನಾಲ್ಕನೇ ಸಮೀಕ್ಷೆಯನ್ನು 2014 ಮತ್ತು 15ರಲ್ಲಿ 29 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಂತೆ ಸಮೀಕ್ಷೆಯನ್ನ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನೋದು ಕೈಗೊಳ್ಳುತ್ತೆ. ಅದೇ ರೀತಿಯಾಗಿ ಇವಾಗ ರೀಸೆಂಟ್ ಆಗಿ ಇರುವಂತಹ ಸಮೀಕ್ಷೆ ಎಷ್ಟನೇದಪ್ಪ ಅಂದ್ರೆ 5ನೇದ್ದು. ಅದು 2019 ಮತ್ತು 21ರಲ್ಲಿ 2 ಹಂತಗಳಲ್ಲಿ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನೋದು ಇಲ್ಲಿವರೆಗೂ 5 ಸಮೀಕ್ಷೆಗಳನ್ನ ನಡೆಸಿದೆ ಅಂತ ಹೇಳಬಹುದು. ಅರ್ಥ ಆಯ್ತು. ಈ ಟಾಪಿಕ್ ಗೆ ಸಂಬಂಧಪಟ್ಟಂತಹ ಕ್ವಶನ್ ಅನ್ನ ಈ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಒಂದ್ಸಾರಿ ನೀವೆಲ್ಲ ನೋಡ್ಕೊಳ್ಳಿ. ಅರ್ಥ ಆಯ್ತು. ಇನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ, ಅದರ ಒಂದು ಮುಂದುವರೆದಂತಹ ಅಂಶವನ್ನ ನಾವೆಲ್ಲ ನೋಡ್ತಾ ಹೋಗೋಣ. ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನೋದೇನಿದೆ ಅಲ್ಲ, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅನ್ನೋದೇನಿದೆ ಅಲ್ಲ, ಈ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅನ್ನೋದು ಫಲವತ್ತತೆಯ ಬಗ್ಗೆ, ಲಿಂಗ ಅನುಪಾತದ ಬಗ್ಗೆ, ರಕ್ತಹೀನತೆಯ ಬಗ್ಗೆ, ರೋಗ ನಿರೋಧಕ ಶಕ್ತಿಯ ಬಗ್ಗೆ, ಅದೇ ರೀತಿಯಾಗಿ ಕುಟುಂಬದ ಯೋಜನೆ, ಪೌಷ್ಟಿಕಾಂಶ, ಶಿಶು ಮರಣ ದರ, ಅದು ತಾಯಿ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಕೂಡ ಈ ಒಂದು ಏನ್ ಮಾಡುತ್ತೆ, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅನ್ನೋದು ತನ್ನ ಒಂದು ದತ್ತಾಂಶವನ್ನ ಕೈಗೊಳ್ಳುತ್ತೆ ಅಂತ ಅರ್ಥ ಆಯ್ತು. ಇದು ಇವಾಗ 5ನೇ ಸಮೀಕ್ಷೆ ಏನಿದೆ ಅಲ್ಲ, ಇದು ಜಿಲ್ಲಾವಾರು ಕೂಡ ಇದೊಂದು ತನ್ನ ಸಮೀಕ್ಷೆಯನ್ನು ಕೈಗೊಂಡಿದೆ ಅಂತ ಹೇಳ್ಬೋದು. ಇದೊಂದು ಪ್ರಮುಖವಾದಂತಹ ಅಂಶ ಅಂತ ಹೇಳ್ಬೋದು. ಇನ್ನ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಫಲವತ್ತತೆಯನ್ನ ನೋಡ್ತಾ ಹೋಗೋಣ. ಏನು ಫಲವತ್ತತೆ ಅಂತ ನೋಡ್ತಾ ಹೋಗೋಣ. ಈ ಫಲವತ್ತತೆಯನ್ನ ನಾವು 15 ವರ್ಷ ಮೇಲ್ಪಟ್ಟ ಮಕ್ಕಳಲ್ಲಿ 15 ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿಯಲ್ಲಿ ಮತ್ತು ಅದೇ ರೀತಿಯಾಗಿ 49 ವರ್ಷದ ಒಳಗೆ ಈ ಫಲವತ್ತತೆಯನ್ನ ನಾವು ಅಳಿತೇವೆ. 15 ವರ್ಷ ತುಂಬಿರಬೇಕು ಅರ್ಥಾತ್. ಅದೇ ರೀತಿಯಾಗಿ 49 ವರ್ಷದ ಒಳಗಿರ್ಬೇಕು, ಅವಾಗ ಈ ಫಲವತ್ತತೆಯನ್ನ ನಾವು ಅಳಿತೇವೆ ಅಂತ. ಇನ್ನ 4ನೇ ಸಮೀಕ್ಷೆಯನ್ನು ನಡೆಸಿದ್ವಲ್ಲ, 4ನೇ ಸಮೀಕ್ಷೆಯಲ್ಲಿ ಅದೇ ರೀತಿಯಾಗಿ ಇನ್ನೊಂದು ಬರ್ಕೊಂತೀನಿ, 5ನೇ ಸಮೀಕ್ಷೆ ಅಂತ. ಈ 4ನೇ ಸಮೀಕ್ಷೆಯಲ್ಲಿ ಈ ಫಲವತ್ತತೆಯ ದರ ಅನ್ನೋದು ಎಷ್ಟಿತ್ತಪ್ಪ ಅಂದ್ರೆ 2.1ರಷ್ಟಿತ್ತು. ಎಷ್ಟು? 2.1ರಷ್ಟಿತ್ತು. ಆದ್ರೆ ಈ 5ನೇ ಸಮೀಕ್ಷೆಯಲ್ಲಿ ಇದು 0.1ರಷ್ಟು ಕಡಿಮೆ ಆಯ್ತು. ಅಂದ್ರೆ ಎಷ್ಟು ಕಡಿಮೆ ಆಯ್ತು? 0.1ರಷ್ಟು. ಇವಾಗ ರೀಸೆಂಟ್ ಆಗಿರೋದು 2ರಷ್ಟಿದೆ. ಈ ಫಲವತ್ತತೆ ದರ ಅಂದ್ರೆ ತಾಯಿ ಮಗುವಿಗೆ ಜನ್ಮ ನೀಡುವಂತ ಸಂದರ್ಭದಲ್ಲಿ ಎಷ್ಟು ಆರೋಗ್ಯಕರವಾಗಿ ಆ ಮಗುವಿಗೆ ಜನ್ಮವನ್ನ ನೀಡುತ್ತಾಳೆ ಅನ್ನೋದನ್ನ ಈ ಒಂದು ಫಲವತ್ತತೆಯ ದರ ಅನ್ನೋದು ತಿಳಿಸುತ್ತೆ. ಅರ್ಥಾತ್ ತಾಯಿ ಮಗುವಿಗೆ ಎಷ್ಟು ಪ್ರಮಾಣದಲ್ಲಿ ಆರೋಗ್ಯವಂತವಾಗಿ ಜನ್ಮವನ್ನ ನೀಡುತ್ತಾಳೆ ಅಂತ ತಿಳಿಸೋದೇ ಫಲವತ್ತತೆ ಅಂತ. ಇದು 4ನೇ ಸಮೀಕ್ಷೆಯಲ್ಲಿ 2.1 ಇದೆ, ಆದ್ರೆ 5ನೇ ಸಮೀಕ್ಷೆಯಲ್ಲಿ 0.1ರಷ್ಟು ಕಡಿಮೆ ಆಗಿದೆ. ಅಂದ್ರೆ ಇವಾಗ ರೀಸೆಂಟ್ ಆಗಿರೋದು 2ರಷ್ಟಿದೆ ಅಂತ, ಅಂದ್ರೆ 2% ಇದೆ ಅಂತ ಅರ್ಥ. ಅರ್ಥ ಆಯ್ತು? 2% ಇದೆ ಅಂತ ಅರ್ಥ. ಇನ್ನ ಮುಂದುವರೆದು ನೋಡ್ತಾ ಹೋದ್ರೆ ಇದು ಗ್ರಾಮೀಣ ಭಾಗದಲ್ಲಿ ಎಷ್ಟಿದೆ ಅಂತ ಆದ್ರೆ, ಇದು ಗ್ರಾಮೀಣ ಭಾಗದಲ್ಲಿ ಎಷ್ಟಿದೆ ಅಂತ ಆದ್ರೆ ಎಷ್ಟಿದೆ ಅಂದ್ರೆ 2.1ರಷ್ಟು ಗ್ರಾಮೀಣ ಭಾಗದಲ್ಲಿದೆ. ಇನ್ನು ನಗರ ಪ್ರದೇಶದಲ್ಲಿ ನಾವು ನೋಡ್ತಾ ಹೋದ್ರೆ ಈ ನಗರ ಪ್ರದೇಶದಲ್ಲಿ 2ಕ್ಕಿಂತ ಏನಾಗಿದೆ, ಕಡಿಮೆ ಇದೆ ಅಂತ. 2ಕ್ಕಿಂತ ಕಡಿಮೆ ಇದೆ ಅಂತ ಅರ್ಥ ಆಯ್ತು. ಈ ಫಲವತ್ತತೆ ಅನ್ನೋದು ಒಂದು ತಾಯಿ ತನ್ನ ಮಗುವಿಗೆ ಜನ್ಮ ನೀಡುವಂತ ಸಂದರ್ಭದಲ್ಲಿ ಎಷ್ಟು ಆರೋಗ್ಯಕರವಾಗಿ ಜನ್ಮವನ್ನು ನೀಡುತ್ತಾಳೆ ಅನ್ನೋದನ್ನ ಈ ಫಲವತ್ತತೆ ಅನ್ನೋದು ನಮಗೆ ತಿಳಿಸ್ಕೊಡುತ್ತೆ. ಇದು 15 ವರ್ಷ ಮೇಲ್ಪಟ್ಟು ಮತ್ತು 49 ವರ್ಷದ ಒಳಗೆ ಈ ಫಲವತ್ತತೆಯ ದರವನ್ನ ನಾವು ಅಳಿತೀವಿ. 4ನೇ ಸಮೀಕ್ಷೆ ಮತ್ತು 5ನೇ ಸಮೀಕ್ಷೆಗೆ ಹೋಲಿಕೆ ಮಾಡಿ ನೋಡೋದೇ ಆದಲ್ಲಿ 4ನೇ ಸಮೀಕ್ಷೆಯಲ್ಲಿ 2.1ರಷ್ಟಿತ್ತು, ಆದ್ರೆ 5ನೇ ಸಮೀಕ್ಷೆಯಲ್ಲಿ ಕೇವಲ 2% ಅಥವಾ 2 ಅಷ್ಟೇ ಇದೆ ಅಂತ. ಅಂದ್ರೆ 0.1ರಷ್ಟು ಏನಾಗಿದೆ, ಕಡಿಮೆ ಆಗಿದೆ ಈ ಫಲವತ್ತತೆಯ ದರ ಅಂತ. ಗ್ರಾಮೀಣ ಭಾಗಕ್ಕೂ ಮತ್ತು ನಗರ ಭಾಗಕ್ಕೂ ನಾವು ಹೋಲಿಕೆ ಮಾಡೋದಾದಲ್ಲಿ ಗ್ರಾಮೀಣ ಭಾಗದಲ್ಲಿ ಫಲವತ್ತತೆಯ ದರ ಅನ್ನೋದು ಹೆಚ್ಚಿಗೆ ಇದೆ. ಮಕ್ಕಳನ್ನ ಪಡೆಯುವಂತ ಸಂಖ್ಯೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿಗೆ ಇದೆ. ಅರ್ಥಾತ್ ಮಕ್ಕಳನ್ನ ಪಡೆಯುವಂತ ಸಂಖ್ಯೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿಗೆ ಇದೆ. ಅಂದ್ರೆ ಎಷ್ಟಿದೆಯಪ್ಪ ಅಂದ್ರೆ 2.1ರಷ್ಟಿದೆ. ಅದರ ನಗರ ಪ್ರದೇಶದಲ್ಲಿ ಎಷ್ಟಿದೆಯಪ್ಪ ಅಂದ್ರೆ 2ಕ್ಕಿಂತ ಕಡಿಮೆ ಇದೆ ಅಂತ. 2ಕ್ಕಿಂತ ಕಡಿಮೆ ಇದೆ. ಅರ್ಥ ಆಯ್ತು? ಇದು ಫಲವತ್ತತೆ ಅಂತ. ಒಂದು ತಾಯಿ ಒಂದು ಮಗುವಿಗೆ ಜನ್ಮ ನೀಡುವಂತ ಒಂದು ಆರೋಗ್ಯಕರವಾಗಿ ಜನ್ಮ ನೀಡುವಂತ ಒಂದು ಪ್ರಮಾಣ. ಅರ್ಥ ಆಯ್ತು? ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ, ಲಿಂಗಾನುಪಾತವನ್ನ ನಾವು ನೋಡ್ತಾ ಹೋಗೋಣ. ಏನು ಲಿಂಗಾನುಪಾತ? ಏನಪ್ಪಾ
ಈ ಒಂದು ಲಿಂಗಾನುಪಾತ ಅಂತ ಅದರಲ್ಲಿ ಈ ಲಿಂಗಾನುಪಾತವನ್ನ 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆ ಎಷ್ಟು ಅನ್ನೋದನ್ನ ನಾವೇನ ಕರಿತೀವಿ ಲಿಂಗಾನುಪಾತ ಅಂತ ಕರಿತೀವಿ. ಅಂದ್ರೆ 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ನಾವು ಲಿಂಗ ಅನುಪಾತ ಅಂದ್ರೆ ಗಂಡು ಮತ್ತು ಹೆಣ್ಣಿನ ನಡುವೆ ಇರುವಂತ ಅನುಪಾತ ಎಷ್ಟು ಅಂತ ಅದನ್ನೇ ನಾವು ಲಿಂಗಾನುಪಾತ ಅಂತ ಕರಿತೀವಿ. ಅರ್ಥ ಆಯ್ತು? ಎಷ್ಟು ಪುರುಷರ ಸಂಖ್ಯೆ 1000 ಇತ್ತು ಅಂದ್ರೆ ಮಹಿಳೆಯರ ಸಂಖ್ಯೆ ಎಷ್ಟಿದೆ ಅಂದ್ರ 1020ರಷ್ಟು ಇದೆ ಅಂತ. ಅರ್ಥ ಆಯ್ತು? 1000 ಪುರುಷರಿಗೆ ಮಹಿಳೆಯರು 1020 ಅದಾರು. ಅರ್ಥ ಆಯ್ತು? ಲಿಂಗಾನುಪಾತ ಅಂದ್ರೆ ಗಂಡು ಮತ್ತು ಅಂದ್ರೆ ಪುರುಷ ಮತ್ತು ಮಹಿಳೆಯರ ನಡುವೆ ಇರುವಂತ ಅನುಪಾತ, ಅದನ್ನ ಲಿಂಗಾನುಪಾತ ಅಂತ ಕರಿತೇವೆ. 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆ ಎಷ್ಟು ಅಂದ್ರೆ 1020. ಎಷ್ಟು ಹೆಚ್ಚಿಗೆ ಇದ್ದಾರೆ ಇಲ್ಲಿ? ಮಹಿಳೆಯರ ಸಂಖ್ಯೆ 20 ಜನ ಹೆಚ್ಚಿಗೆ ಇದ್ದಾರೆ. 20 ಜನ ಹೆಚ್ಚಿಗೆ ಇದ್ದಾರೆ. 20 ಜನ ಹೆಚ್ಚಿಗೆ ಇದ್ರೆ ಏನ್ ಪ್ರಯೋಜನ ಬಿಡ್ರಿ? ಕನ್ಯಾನ ಸಿಗಾಕೊಲ್ವು ನಮ್ಗೆ ಅಂತೀರಿನ? ಯಾವ ಹುಡುಗಿಯರ ಸಿಗಾಕೊಲ್ವು ಮದುವೆ ಆಗ್ಬೇಕಂದ್ರ ಅಂತೀರಿನ? ಏನಾಗಿದೆ? ಪುರುಷರ ಸಂಖ್ಯೆ 1000ಕ್ಕೆ ಮಹಿಳೆಯರ ಸಂಖ್ಯೆ 1020 ಇದೆ. ಅಂದ್ರೆ 20 ಜನ ಹೆಚ್ಚಿಗೆ ಇದ್ದಾರೆ ಮಹಿಳೆಯರು. ಆದ್ರೆ 1881ರಾಗ ಏನು ವೈಜ್ಞಾನಿಕ ಜನಗಣತಿ ಆಯ್ತಲ್ಲ, ಅದರ ನಂತರದ ಉನ್ನತವಾದಂತಹ ಲಿಂಗಾನುಪಾತ ಹೊಂದಿರುವಂತಹ ಸಮೀಕ್ಷೆ ಇದಾಗೈತಿ ಅಂತ ಹೇಳ್ಬೋದು. ಅರ್ಥ ಆಯ್ತು? 1881 ವೈಜ್ಞಾನಿಕ ಜನಗಣತಿಯ ನಂತರ ಉನ್ನತವಾದಂತಹ ಲಿಂಗಾನುಪಾತವನ್ನ ಹೊಂದಿರುವಂತಹ ಸಮೀಕ್ಷೆ ಈ 5ನೇ ಸಮೀಕ್ಷೆ ಆಗಿದೆ ಅಂತ ಹೇಳ್ಬೋದು. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅನ್ನೋದು ಹೆಚ್ಚಿಗೆ ಲಿಂಗಾನುಪಾತವನ್ನ 5ನೇ ಸಮೀಕ್ಷೆಯಲ್ಲಿ ಕಂಡು ಬಂದಿದೆ ಅಂತ ನಾವು ನೋಡಬಹುದು. ಇನ್ನ ತದನಂತರವಾಗಿ ಜನನ ದರದ ಒಂದು ಸಂದರ್ಭದಲ್ಲಿ ಲಿಂಗಾನುಪಾತವನ್ನ ನಾವು ನೋಡೋದೇ ಆದಲ್ಲಿ, ಜನನ ದರದ ಸಂದರ್ಭದಲ್ಲಿ ಲಿಂಗಾನುಪಾತವನ್ನ ನಾವು ನೋಡೋದೇ ಆದಲ್ಲಿ ಎಷ್ಟು ಅಂದ್ರ 1000 ಪುರುಷರಿಗೆ 952ರಷ್ಟು ಮಹಿಳೆಯರು ನಮ್ಗೆ ಸಿಗ್ತಾರೆ ಜನನ ದರದ ಸಂದರ್ಭದಲ್ಲಿ ಅಂತ. ಈ ಜನನ ದರದ ಸಂದರ್ಭದಲ್ಲಿ 1000 ಪುರುಷರಿಗೆ 952ರಷ್ಟು ಏನ್ ಸಿಗ್ತಾರೋ ಮಹಿಳೆಯರು ಸಿಗ್ತಾರೋ ಅಂತ ನಾವೆಲ್ಲ ಹೇಳ್ತೇವೆ. ಏನಂದ್ರೆ ಜನಗಣತಿ ಮಾಡುವಂತ ಒಂದು ನಿಟ್ಟಿನಲ್ಲಿ ಅಂದ್ರೆ ಜನಗಣತಿಯನ್ನ ನೋಡಿದಾಗ ನಾವೆಲ್ಲ ಅನ್ಕೊಂತೇವೆ ಏನಿದೆ, ಭಾರತ ದೇಶದ ಜನಸಂಖ್ಯೆ ಅನ್ನೋದು ಅಧಿಕವಾಗಿದೆ, ನಾವೇನ್ ಮಾಡಬೇಕು? ಜನನ ದರವನ್ನ ಕಡಿಮೆ ಮಾಡಬೇಕು ಅಂತ. ಒಂದು ವೇಳೆ ಜನಸಂಖ್ಯೆಯನ್ನ ನಿಯಂತ್ರಿಸಬೇಕು, ಅದಕ್ಕೆ ಮಾಡಬೇಕು ಜನನ ದರದ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅಂತ. ಒಂದು ವೇಳೆ ನಾವು ಜನನ ದರದ ಪ್ರಮಾಣವನ್ನ ಏಕದಮ್ ಕಡಿಮೆ ಮಾಡಿದ್ದೇ ಆದಲ್ಲಿ ನಮ್ಮ ಭಾರತ ದೇಶ ಏನಾಗುತ್ತೆ ಅಂದ್ರ ವೃದ್ಧರನ್ನ ಒಳಗೊಂಡಿರುವಂತಹ ದೇಶ ಆಗುವುದರಲ್ಲಿ ಯಾವುದೇ ಸಂಶಯವೇ ಇರೋದಿಲ್ಲ ಅಂತ. ಯಾಕೆ ಯಾವುದೇ ಒಬ್ಬ ಒಂದು ಎಕನಾಮಿಕ್ಸ್ ಅಂದ್ರೆ ಅರ್ಥಶಾಸ್ತ್ರಜ್ಞ ಯಾಕೆ ಏಕದಮ್ ಆಗಿ ಅಂದ್ರೆ ಸಡನ್ ಆಗಿ ಜನವನ್ನ ನಿಯಂತ್ರಣ ಮಾಡ್ಲಿಕ್ಕಾಗಿ ಜನನ ದರವನ್ನ ಇಳಿಕೆ ಮಾಡಬಾರದು ಅಂತ ಹೇಳ್ತಾನೋ ಅಂತ ಆದ್ರೆ, ಒಂದು ವೇಳೆ ಹಾಗೇನಾದ್ರೂ ಮಾಡಿದ್ದೇ ಆದಲ್ಲಿ ಆ ರೀತಿ ಜನನ ದರದ ಪ್ರಮಾಣವನ್ನು ಕಡಿಮೆ ಮಾಡ್ಲಿಕ್ಕೆ ಅಂದ್ರೆ ಬಹಳ ಕಡಿಮೆ ಮಾಡ್ಲಿಕ್ಕೆ ಏನಾದ್ರೂ ನಾವು ಏನ್ ಮಾಡಿದೀವಪ್ಪ ಅಂದ್ರೆ ಮುಂದಾದ್ವಿ ಅಂತ ಆದ್ರೆ ಭಾರತ ಅನ್ನೋದು ವೃದ್ಧರನ್ನ ಒಳಗೊಂಡಿರುವಂತಹ ದೇಶ ಆಗೋದ್ರಲ್ಲಿ ಯಾವುದೇ ಸಂಶಯ ಅನ್ನೋದು ಇರೋದಿಲ್ಲ ಅಂತ. ಅರ್ಥ ಆಯ್ತು? ಇನ್ನು ಲಿಂಗಾನುಪಾತದಾಗ 1000 ಪುರುಷರಿಗೆ 1020 ಜನ ಮಹಿಳೆಯರು ಇದಾರು. ಅದು ಕೂಡ ನಮ್ಮ ಹುಡುಗರಿಗೆ ಕನ್ಯೆ ಹಾಕುವ ಎನಿವೆ ಅದೇನೇ ಇರಲಿ. ತದನಂತರವಾಗಿ 1881ರ ವೈಜ್ಞಾನಿಕ ಜನಗಣತಿಯ ನಂತರವಾಗಿ ಇದು ಲಿಂಗಾನುಪಾತ ಹೆಚ್ಚಿಗೆ ಲಿಂಗಾನುಪಾತ ಹೊಂದಿರುವಂತಹ ಸಮೀಕ್ಷೆ 5ನೇ ಸಮೀಕ್ಷೆ ಆಗಿದೆ ಅಂತ ಹೇಳ್ಬೋದು. ತದನಂತರವಾಗಿ ಜನನ ದರದಲ್ಲಿ ಜನನ ದರದಲ್ಲಿ ಏನಾದ್ರೂ ಲಿಂಗಾನುಪಾತವನ್ನ ನೋಡಿದ್ದೇ ಆದಲ್ಲಿ 1000 ಪುರುಷರಿಗೆ 952 ಮಹಿಳೆಯರು ನಮ್ಗೆ ಸಿಗ್ತಾರೆ ಅಂತ. ಇನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ ರಕ್ತಹೀನತೆ ಅಂತ. ಈ ರಕ್ತಹೀನತೆಗೆ ಸಂಬಂಧಪಟ್ಟಂತೆ ಈ ಒಂದು ಕ್ವಶನ್ ಇದೆ. ಈ ರಕ್ತಹೀನತೆ ಮತ್ತು ಇದು ಎಷ್ಟನೇ ಸಮೀಕ್ಷೆ ಅನ್ನೋದನ್ನ ಅಂದ್ರೆ ಇಲ್ಲಿವರೆಗೂ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನೋದು ಎಷ್ಟು ಸಮೀಕ್ಷೆಗಳನ್ನ ಅಂದ್ರೆ ಎಷ್ಟು ಸರ್ವೆಗಳನ್ನ ಮಾಡಿದ್ದೆ ಅನ್ನುವಂತಹ ಕ್ವಶನ್ ಗಳ ಆಧಾರದ ಮೇಲೆ ಈ ಟಾಪಿಕ್ ಅನ್ನು ನಾನು ತಗೊಂಡು ಬಂದಿದ್ದೀನಿ. ಅರ್ಥ ಆಯ್ತು? ಇನ್ನ ರಕ್ತಹೀನತೆಯನ್ನು ನೋಡೋಣ. ಏನು ರಕ್ತಹೀನತೆ ಅಂದ್ರೆ ನಾವು ಅಂತೀವಲ್ಲ ಕೆಂಪು ರಕ್ತದ ಕಣ ಕಡಿಮೆ ಆಗ್ಯಾವಂತಪ್ಪ, ಹಿಮೋಗ್ಲೋಬಿನ್ ಅಂಶ ಅನ್ನೋದು ಕಡಿಮೆ ಆಗೈತಿ ಅಂತ ಹೇಳ್ತೀವಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಇಂತಿಷ್ಟು ಪ್ರಮಾಣದ ಹಿಮೋಗ್ಲೋಬಿನ್ ಅಂಶ ಅಥವಾ ಕೆಂಪು ರಕ್ತ ಕಣ ಅನ್ನೋದು ಇರ್ಬೇಕಂತ ಹೇಳಿರ್ತೀವಿ. ಅದಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಅದನ್ನ ರಕ್ತಹೀನತೆ ಅಂತ ನಾವು ಕರಿತೀವಿ. ಅಥವಾ ಇದು ಈ ಟಾಪಿಕ್ ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಇದೆ. ಕ್ವಶನ್ ಅನ್ನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೋಡ್ಕೊಳ್ರಿ ಅಂತ ಒಂದ್ಸರಿ
ನೋಡ್ಕೊಳ್ರಿ ಅಂತ. ಇನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ. ಏನು ರಕ್ತಹೀನತೆ ಅಂದ್ರ, ಈ ರಕ್ತಹೀನತೆಗೆ ಸಂಬಂಧಪಟ್ಟಂತೆ ಪುರುಷರು ಮತ್ತು ಮಹಿಳೆಯರು ಅದೇ ರೀತಿಯಾಗಿ 5 ವರ್ಷದ ಮೇಲ್ಪಟ್ಟ ಅಂದ್ರೆ 6 ತಿಂಗಳದ ಮೇಲ್ಪಟ್ಟು 5 ವರ್ಷದ ಒಳಗಿನ ಮಕ್ಕಳಲ್ಲಿ ಈ ರಕ್ತಹೀನತೆಯನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ 4ನೇ ಸಮೀಕ್ಷೆ ಮತ್ತು 5ನೇ ಸಮೀಕ್ಷೆಗೆ 4ನೇ ಸಮೀಕ್ಷೆ ಮತ್ತು 5ನೇ ಸಮೀಕ್ಷೆಗೆ 4ನೇ ಸಮೀಕ್ಷೆಗೂ ಮತ್ತು 5ನೇ ಸಮೀಕ್ಷೆಗೆ ಸ್ವಲ್ಪ ಹೋಲಿಕೆಯನ್ನು ಮಾಡ್ತಾ ಹೋಗೋಣ. ಹಂಗಾದ್ರೆ ಸ್ವಲ್ಪ ನೆನಪು ಉಳಿಲಿಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದಾಗಿ ಅಂತ. ಏನು 6 ತಿಂಗಳ ಮೇಲೆ 6 ತಿಂಗಳ ಮೇಲೆ ಮತ್ತು 5 ವರ್ಷದ ಒಳಗಿನ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ 4ನೇ ಸಮೀಕ್ಷೆಯಲ್ಲಿ ಎಷ್ಟು 4ನೇ ಸಮೀಕ್ಷೆಯಲ್ಲಿ ಈ ಒಂದು ರಕ್ತಹೀನತೆ ಅನ್ನೋದು ಎಷ್ಟಿರುತ್ತೆ ಅಂದ್ರ 58.6 ಇರುತ್ತೆ. ಎಷ್ಟಿರುತ್ತೆ 58.6. ಅದು 5ನೇ ಸಮೀಕ್ಷೆಗೆ ಏನಾಗಿರುತ್ತೆ ಹೆಚ್ಚಿಗೆ ಆಗಿದೆ. ಎಷ್ಟಿದೆ 67.1 ಈ ಏನು ರಕ್ತಹೀನತೆ ಅನ್ನೋದು 6 ತಿಂಗಳ ಮೇಲೆ ಮತ್ತು 5 ವರ್ಷದ ಒಳಗಿನ ಮಕ್ಕಳಲ್ಲಿ ನಾವು ಕಾಣಬಹುದು. ಆಯ್ತು, ಏನಾಗಿದೆ 6 ತಿಂಗಳ ಮೇಲೆ ಮತ್ತು 5 ವರ್ಷದ ಒಳಗಿನ ಮಕ್ಕಳಲ್ಲಿ 58.6 4ನೇ ಸಮೀಕ್ಷೆಯಲ್ಲಿ ನಾವು ನೋಡಿದ್ವಿ. 4ನೇ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯಲ್ಲಿ ನಾವು ನೋಡಿದ್ವಿ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ 57.1 ಅಂದ್ರೆ ರಕ್ತಹೀನತೆ ಅನ್ನೋದು ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ ಅಂತ, ಕಡಿಮೆ ಆಗ್ತಾ ಇಲ್ಲ ಅಂತ. ನೆಕ್ಸ್ಟ್ ಪುರುಷರಲ್ಲಿ ನಾವು ನೋಡೋದು ಯಾವ್ದಲ್ಲಿ, ಪುರುಷರಲ್ಲಿ ನೋಡ್ತಾ ಹೋಗೋದೇ ಆದಲ್ಲಿ ಎಷ್ಟಿದೆ 22.7% ಏನು 7% ಅಷ್ಟು 4ನೇ ಸಮೀಕ್ಷೆಯಲ್ಲಿ ಇತ್ತು ರಕ್ತಹೀನತೆ ಅನ್ನೋದು. ಇವಾಗ ಏನಾಗಿದೆ ಅಂದ್ರೆ 25%ಗೆ ಏರಿಕೆ ಆಗಿದೆ ಅಂತ. 25% ಅಂದ್ರೆ 2.3% ರಕ್ತಹೀನತೆ ಪುರುಷರಲ್ಲಿ ಹೆಚ್ಚಿಗೆ ಆಗಿದೆ ಅಂತ. ಇನ್ನು ನೆಕ್ಸ್ಟ್ ಮಹಿಳೆಯರಲ್ಲಿ ನಾವು ನೋಡ್ತಾ ಹೋದ್ರೆ ರಕ್ತಹೀನತೆಯನ್ನ ಈ ಮಹಿಳೆಯರಲ್ಲಿ ನಾವು ನೋಡ್ತಾ ಹೋದ್ರೆ ಎಷ್ಟಿದೆ ಅವರಲ್ಲಿ ಅಂದ್ರೆ 53.1 4ನೇ ಸಮೀಕ್ಷೆಯಲ್ಲಿ ಇತ್ತು. 53.1 4ನೇ ಸಮೀಕ್ಷೆಯಲ್ಲಿ ಇತ್ತು. ಆದ್ರೆ 5ನೇ ಸಮೀಕ್ಷೆಯಲ್ಲಿ ಎಷ್ಟಾಗಿದೆ ಅಂದ್ರೆ 57 ಆಗಿದೆ ಅಂತ. 57 ಆಗಿದೆ ಅಂದ್ರೆ ಈ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಹೋಲಿಕೆ ಮಾಡಿದ್ರೆ ಮಹಿಳೆಯರಲ್ಲಿ ರಕ್ತಹೀನತೆಯ ಪ್ರಮಾಣ ಅನ್ನೋದು ಹೆಚ್ಚಿಗೆ ಇದೆ. ಯಾಕಂದ್ರೆ ಇವರು ಏನ್ ಮಾಡ್ತಾರಂದ್ರೆ ಗರ್ಭ ನೀಡುವಂತ ಅದು ಮಗುವಿಗೆ ಜನ್ಮ ನೀಡುವಂತ ಸಾಮರ್ಥ್ಯವನ್ನ ಮಹಿಳೆಯರು ಹೊಂದಿರ್ತಾರ. ಆ ಉದ್ದೇಶಕ್ಕಾಗಿ ಏನಾಗುತ್ತೆ ಮಹಿಳೆಯರಲ್ಲಿ ರಕ್ತದ ಒಂದು ಹೀನತೆ ಅನ್ನೋದು ಹೆಚ್ಚಾಗಿ ಕಂಡು ಬರುತ್ತೆ. ಅರ್ಥಾತ್ ಹಿಮೋಗ್ಲೋಬಿನ್ ಅಂಶ ಹೆಚ್ಚಾಗಿ ಕಂಡು ಬರುವುದೇ ಅಂದ್ರೆ ಹಿಮೋಗ್ಲೋಬಿನ್ ಒಂದು ಕೊರತೆಯ ಅಂಶ ಕಂಡು ಬರುವುದೇ ಅಂದ್ರೆ ಈ ಮಹಿಳೆಯರಲ್ಲಿ ಅಂತ. ಅರ್ಥಾತ್ ಇವರು ಪೀರಿಯಡ್ ಟೈಮ್ನಾಗೆಲ್ಲ ಈ ಮಹಿಳೆಯರಿಗೆ ರಕ್ತಹೀನತೆಯ ಪ್ರಮಾಣ ಅನ್ನೋದು ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಮಹಿಳೆಯರಾತು ಇನ್ನು ಪುರುಷರಾತು ಇನ್ನು 6 ತಿಂಗಳ ಮಕ್ಕಳಲ್ಲಿ ಆಯ್ತು. ಇದಕ್ಕೆ ಈ ಟಾಪಿಕ್ ಸಂಬಂಧಪಟ್ಟಂತ ಕ್ವಶನ್ ಸ್ಕ್ರೀನ್ ಮೇಲೆ ಆಗಲ್ಲ ಹಾಕಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂತ ನೋಡ್ತಾ ಹೋದ್ರೆ ಆದ್ರೆ ಗ್ರಾಮೀಣ ಭಾಗಕ್ಕೂ ಮತ್ತು ನಗರ ಭಾಗಕ್ಕೂ ಹೋಲಿಕೆ ಮಾಡಿದ್ರೆ ಏನಾಗಿದೆ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ರಕ್ತಹೀನತೆಯ ಪ್ರಮಾಣ ಅನ್ನೋದು ಹೆಚ್ಚಿಗೆ ಐತಿ. ಗ್ರಾಮೀಣ ಭಾಗದಾಗ ಏನಾಗಿದೆ ರಕ್ತಹೀನತೆಯ ಪ್ರಮಾಣ ಹೆಚ್ಚಿಗೆ ಐತಿ ಅಂತ. ಅಂದ್ರ 10 ಜನರಲ್ಲಿ 3 ಜನ ರಕ್ತಹೀನತೆಯಿಂದ ಗ್ರಾಮೀಣ ಭಾಗದಲ್ಲಿ ನರಳುತ್ತಾ ಇದ್ದಾರೆ. ಆದ್ರ ನಗರ ಪ್ರದೇಶದಲ್ಲಿ 5 ಜನರಲ್ಲಿ ಒಬ್ಬರಿಗೆ ಮಾತ್ರ ರಕ್ತಹೀನತೆ ಅನ್ನೋದು ಕಂಡು ಬರುತ್ತೆ ಇದೆ ಅಂತ. ಏನು ಗ್ರಾಮೀಣ ಪ್ರದೇಶದಲ್ಲಿ ರಕ್ತಹೀನತೆಯ ಪ್ರಮಾಣ ಅನ್ನೋದು ಹೆಚ್ಚಿಗೆ ಇದೆ. ನಗರ ಪ್ರದೇಶದಲ್ಲಿ ರಕ್ತಹೀನತೆಯ ಪ್ರಮಾಣ ಅನ್ನೋದು ಕಡಿಮೆ ಇದೆ. ಇನ್ನ ನೆಕ್ಸ್ಟ್ ನೋಡ್ತಾ ಹೋದ್ರೆ ಆ ಕ್ವಶನ್ ಅಲ್ಲಿ ಹೇಳಿದ್ದಾರೆ ಅಂದ್ರ ಕೆಲವು ಪ್ರದೇಶಗಳನ್ನು ಕೊಟ್ಟು ಪ್ರದೇಶದಿಂದ ಪ್ರದೇಶಕ್ಕೆ ರಕ್ತಹೀನತೆಯ ಪ್ರಮಾಣ ಬದಲಾಗುತ್ತಾ ಇರುತ್ತೆ ಅಂತ. ರಕ್ತಹೀನತೆಯ ಪ್ರಮಾಣ ಬದಲಾಗುತ್ತೆ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಏನು ಅಲ್ಲೊಂದು ಕೆಲವೊಂದು ಹೆಸರು ಕೊಟ್ಟಿದ್ದಾರೆ, ನಾನು ಬರ್ಕೊಂತೀನಿ. ಒಂದೇದೇನು ಒಡಿಶಾ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಬಿಹಾರ್ ಅಂತ ಕೊಟ್ಟಿದ್ದಾರೆ, ಒಡಿಶಾ ಬಿಹಾರ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಛತ್ತೀಸ್ಗಢ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಬಿಹಾರ, ಒಡಿಶಾ, ಛತ್ತೀಸ್ಗಢ
ಮತ್ತೇನ್ ಕೊಟ್ಟಿದ್ದಾರಪ್ಪ ಅಂದ್ರೆ ನಾಗಾಲ್ಯಾಂಡ್, ಮಣಿಪುರ, ನಾಗಾಲ್ಯಾಂಡ್, ಮಣಿಪುರ ಮತ್ತು ಲಕ್ಷದ್ವೀಪ. ಅಲ್ಲೇನ್ ಕೊಟ್ಟಿದ್ದಾರೆ? ಒಡಿಶಾ, ಬಿಹಾರ ಮತ್ತು ಛತ್ತೀಸ್ಗಢ ಅಂತ ಕೊಟ್ಟಿದ್ದಾರೆ. ನಾಗಾಲ್ಯಾಂಡ್, ಮಣಿಪುರ ಮತ್ತು ಲಕ್ಷದ್ವೀಪ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಒಡಿಶಾ, ಬಿಹಾರ ಮತ್ತು ಛತ್ತೀಸ್ಗಢದಲ್ಲಿ ರಕ್ತಹೀನತೆಯ ಪ್ರಮಾಣ ಅಂದ್ರೆ ಹೆಚ್ಚಿಗೆ ಇದೆ. ಅದೇ ರೀತಿಯಾಗಿ ನಾಗಾಲ್ಯಾಂಡ್ ಮತ್ತು ಮಣಿಪುರ ಮತ್ತು ಲಕ್ಷದ್ವೀಪದಲ್ಲಿ ಏನಾಗಿದೆ, ರಕ್ತಹೀನತೆಯ ಪ್ರಮಾಣ ಅನ್ನೋದು ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಕರೆಕ್ಟ್. ಯಾಕಂದ್ರೆ ನಾವು ನೋಡೋದೇ ಅದರಲ್ಲಿ ಬಿಹಾರ ಅನ್ನೋದು ಬಡತನದನ್ನ ಹೊಂದಿರುವಂತ, ಅತಿಯಾಗಿ ಬಡತನ ಇರೋದೇ ಬಿಹಾರದಲ್ಲಿ ಅಂತ. ಅತಿಯಾಗಿ ಬಡತನ ಕಂಡು ಬರುತ್ತೆ ಬಿಹಾರ. ಅದೇ ರೀತಿ ಒಡಿಶಾದಲ್ಲಿ ಕಂಡು ಬರುತ್ತೆ, ಅದೇ ರೀತಿ ಛತ್ತೀಸ್ಗಢದಲ್ಲಿ ಕಂಡು ಬರುತ್ತೆ. ನಾವು ಅಬ್ಸರ್ವ್ ಮಾಡಬೇಕು, ಬಿಹಾರದಲ್ಲಿ ಬಡತನ ಇದೆ ಅಂದ್ರೆ ಅಲ್ಲಿ ರಕ್ತಹೀನತೆಯ ಪ್ರಮಾಣ ಅನ್ನೋದು ಹೆಚ್ಚಾಗಿರುತ್ತೆ ಅಂತ. ಯಾಕಪ್ಪ ಅಂದ್ರೆ ಅಲ್ಲಿ ಏನಾಗಿದೆ, ಪೌಷ್ಟಿಕ ಆಹಾರದ ಕೊರತೆ ಕಂಡು ಬಂದ್ರೆ ರಕ್ತಹೀನತೆ ಅನ್ನೋದು ಕೂಡ ಕಂಡು ಬರ್ಲಿಕ್ಕೆ ಸಾಧ್ಯ, ಹೌದಿಲ್ಲ? ಅಂದ್ರೆ ಇಲ್ಲಿ ಏನಾಗುತ್ತೆ, ಸರಿಯಾಗಿ ಆಹಾರದ ವ್ಯವಸ್ಥೆ ಬಿಹಾರದಲ್ಲಿ ಸಿಗ್ತಿಲ್ಲ. ಆ ಉದ್ದೇಶಕ್ಕಾಗಿ ರಕ್ತಹೀನತೆ ಪ್ರಮಾಣ ಏನಾಗಿದೆ, ಒಡಿಶಾ, ಬಿಹಾರ ಮತ್ತು ಛತ್ತೀಸ್ಗಢದಲ್ಲಿ ಹೆಚ್ಚಿಗೆ ಇದೆ. ನಾಗಾಲ್ಯಾಂಡ್, ಮಣಿಪುರ, ಲಕ್ಷದ್ವೀಪದಲ್ಲಿ ಏನಾಗಿದೆ, ಕಡಿಮೆ ಇದೆ ಅಂತ ಹೇಳ್ಬೋದು. ಇನ್ನ ಈ ಒಡಿಶಾದಲ್ಲಿ ಎಷ್ಟಿದೆಪ್ಪ ಏನಿದು ರಕ್ತಹೀನತೆಯ ಪ್ರಮಾಣ ಅಂತ ಆದ್ರೆ, ರಕ್ತಹೀನತೆಯ ಪ್ರಮಾಣ ಒಡಿಶಾದಲ್ಲಿ ಎಷ್ಟಿದೆ ಅಂದ್ರ 64.2 ಒಡಿಶಾದಲ್ಲಿ. ಇನ್ನ ಬಿಹಾರದಲ್ಲಿ ಎಷ್ಟಿದೆ ಅಂದ್ರ 69.4 ಈ ಬಿಹಾರದಲ್ಲಿ. ಅರ್ಥ ಆಯ್ತು? ಇನ್ನ ಈ ಛತ್ತೀಸ್ಗಢದಲ್ಲಿ ಎಷ್ಟಿದೆ ಅಂದ್ರ 67.2 ಏನ ರಕ್ತಹೀನತೆ ಅನ್ನೋದಿದೆ. ಇನ್ನ ನಾಗಾಲ್ಯಾಂಡ್ ನಲ್ಲಿ ನಾವು ನೋಡ್ತಾ ಹೋದ್ರೆ 42.2 ನಾಗಾಲ್ಯಾಂಡ್ ನಲ್ಲಿ ರಕ್ತಹೀನತೆ ಅನ್ನೋದು ಇದೆ. ಇನ್ನ ಮಣಿಪುರದಲ್ಲಿ ನಾವು ನೋಡ್ತಾ ಹೋದ್ರೆ ಇಲ್ಲೇನಾಗಿದೆ, ಇಲ್ಲಿ ಕೂಡ ಇಲ್ಲಿ ನಾಗಾಲ್ಯಾಂಡ್ ನಲ್ಲಿ ಎಷ್ಟಿದೆ ಅಂದ್ರೆ 42.7 ಇದೆ. ಇನ್ನು ಮಣಿಪುರದಲ್ಲಿ 42.8 ಇದೆ. 42.8 ಇದೆ ಅಂತ ಹೇಳ್ಬೋದು. ಇನ್ನು ಲಕ್ಷದ್ವೀಪದಲ್ಲಿ ನಾವು ನೋಡ್ತಾ ಹೋದ್ರೆ 43.1 ಇದೆ ಅಂತ. 43.1 ಇದೆ ಅಂತ. ಅರ್ಥ ಆಯ್ತು? ಅಬ್ಸರ್ವ್ ಮಾಡಬೇಕು, ಬಿಹಾರದಾಗೂ ಬಡತನ ಐತಿ, ಒಡಿಶಾದಾಗೂ ಬಡತನ ಐತಿ. ಅಂದ್ರೆ ಇಲ್ಲಿ ಏನಾಗಿದೆ, ರಕ್ತಹೀನತೆಯ ಪ್ರಮಾಣವನ್ನು ಹೆಚ್ಚಿಗೆ ಕಂಡು ಬರ್ಲಿಕ್ಕೆ ಸಾಧ್ಯ ಅಂತ. ಒಡಿಶಾದಲ್ಲಿ ಎಷ್ಟಿದೆ, 64.2 ಇದೆ. ಬಿಹಾರದಲ್ಲಿ 69.4 ಇದೆ. ಛತ್ತೀಸ್ಗಢದಲ್ಲಿ 67.2 ಇದೆ. ಇನ್ನು ನಾಗಾಲ್ಯಾಂಡ್ ನಲ್ಲಿ 42.7 ಇದೆ. ಮಣಿಪುರದಲ್ಲಿ 42.8 ಇದೆ. ಲಕ್ಷದ್ವೀಪದಲ್ಲಿ 43.1 ಇದೆ. ಅಂದ್ರೆ ರಕ್ತಹೀನತೆ ಒಡಿಶಾ, ಬಿಹಾರ, ಛತ್ತೀಸ್ಗಢಕ್ಕೆ ಹೋಲಿಕೆ ಮಾಡಿದ್ರೆ ನಾಗಾಲ್ಯಾಂಡ್, ಮಣಿಪುರ, ಲಕ್ಷದ್ವೀಪದಲ್ಲಿ ಕಡಿಮೆ ಇದೆ ಅಂತ. ಅಥವಾ ಇದನ್ನೇ ಹೇಳಿಕೆಯ ರೂಪದಲ್ಲಿ ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ರಕ್ತಹೀನತೆಯ ಪ್ರಮಾಣ ನಗರ ಮತ್ತು ಗ್ರಾಮೀಣ ಭಾಗಕ್ಕೆ ಹೋಲಿಕೆ ಮಾಡಿದ್ರೆ ಏನಾಗಿದೆ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ರಕ್ತಹೀನತೆ ಅನ್ನೋದು ಹೆಚ್ಚಿಗೆ ಇದೆ ಅಂತ. ತದನಂತರವಾಗಿ ಈ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಾಗಾಲ್ಯಾಂಡ್, ಮಣಿಪುರ, ಲಕ್ಷದ್ವೀಪದಲ್ಲಿ ರಕ್ತಹೀನತೆಯ ಪ್ರಮಾಣ ಅನ್ನೋದು ಕಡಿಮೆ ಇದೆ. ಒಡಿಶಾ, ಬಿಹಾರ ಮತ್ತು ಛತ್ತೀಸ್ಗಢದಲ್ಲಿ ರಕ್ತಹೀನತೆಯ ಪ್ರಮಾಣ ಅನ್ನೋದು ಹೆಚ್ಚಿಗೆ ಇದೆ. ತದನಂತರವಾಗಿ ಅವರು ಕೊಟ್ಟಿದ್ದಾರೆ ಇನ್ನೊಂದು, ಶಿಕ್ಷಣದಿಂದಾನೂ ಕೂಡ ರಕ್ತಹೀನತೆ ಅನ್ನೋದು ಹೆಚ್ಚಾಗಿದೆ ಅಂತ. ಅದು ತಪ್ಪು. ಶಿಕ್ಷಣಕ್ಕೂ ಮತ್ತು ರಕ್ತಹೀನತೆಗೂ ಅಷ್ಟೊಂದೇನೋ ಇದು ಇರಲ್ಲ. ಅದು ಪೌಷ್ಟಿಕ ಆಹಾರಕ್ಕೆ ಸಂಬಂಧಪಟ್ಟಂತದ್ದಾಗಿರುತ್ತೆ ರಕ್ತಹೀನತೆ ಅನ್ನೋದು. ಅದೇ ರೀತಿಯಾಗಿ ನಾವೇನ್ ನೋಡಿದ್ವಿ, ಇದರಲ್ಲಿ ರಕ್ತಹೀನತೆಯನ್ನ ಸಂಪೂರ್ಣವಾಗಿ ನೋಡಿದ್ವಿ. ಅರ್ಥ ಆಯ್ತು? ಈ ಕ್ವಶನ್, ಈ ರಕ್ತಹೀನತೆಗೆ ಸಂಬಂಧಪಟ್ಟಂತ ಕ್ವಶನ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡೀನಿ. ಅರ್ಥ ಆಯ್ತು? ರಕ್ತಹೀನತೆಗೆ ಸಂಬಂಧಪಟ್ಟಂತ ಕ್ವಶನ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡೇನೆ. ಪ್ರದೇಶದ ಪ್ರದೇಶಕ್ಕೆ ರಕ್ತಹೀನತೆ ಬದಲಾಗಿರುತ್ತೆ. ಅದು ಇವು ಮೇಲೆ ತಿಳಿಸಿದಂತಹ ರಾಜ್ಯಗಳಲ್ಲಿ ಹೆಚ್ಚಿಗೆ ಇದೆ, ಕೆಳಗೆ ತಿಳಿಸಿದಂತಹ ರಾಜ್ಯಗಳಲ್ಲಿ ಕಡಿಮೆ ಇದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಕ್ಕೆ ಹೋಲಿಕೆ ಮಾಡಿದೆ. ಗ್ರಾಮೀಣ ಪ್ರದೇಶದಲ್ಲಿ ರಕ್ತಹೀನತೆ ಹೆಚ್ಚಿಗೆ ಇದೆ, ನಗರ ಪ್ರದೇಶದಲ್ಲಿ ಕಡಿಮೆ ಇದೆ. ಅದೇ ರೀತಿಯಾಗಿ ಸಂಪತ್ತು ಹೆಚ್ಚಿಗೆ ಆದಂಗೂ ಕೂಡ ರಕ್ತಹೀನತೆಯ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಪ್ಪ ಅಂದ್ರೆ ನಿನ್ ಕಡೆ ರೊಕ್ಕ ಹೆಚ್ಚಿಗೆ ಇತ್ತು ಅಂದ್ರೆ ಒಳ್ಳೆ ಕ್ವಾಲಿಟಿ ಫುಡ್ ಗಳನ್ನ ನೀವು ಖರೀದಿ ಮಾಡ್ತೀವಿ. ಅಂದ್ರೆ ಉತ್ತಮ ಪೋಷಕಾಂಶ ಇರುವಂತಹ ಆಹಾರಗಳನ್ನ ಕೊಳ್ಳುತ್ತೆ. ಯಾಕ ಉತ್ತಮ ಪೌಷ್ಟಿಕ ಆಹಾರ ಇರುವಂತ ಸರಕನ್ನ ಕೊಳ್ಳಬೇಕು, ಆ ರೀತಿಯಾಗಿರುವಂತ ಆಹಾರವನ್ನ ಕೊಳ್ಳಬೇಕಂದ್ರ ಅವಕ್ಕೇನೋ ಬೆಲೆ ಅನ್ನೋದು ಹೆಚ್ಚಿಗೆ ಆಗಿರುತ್ತೆ. ನಿಮ್ಗ ಉತ್ತಮವಾದಂತಹ ಒಂದು ವ್ಯವಸ್ಥೆ ಒಳಗಿದ್ದಪ್ಪ, ಫೈನಾನ್ಸಿಯಾಗಿ ಅಂದ್ರ
ನೀನು ಸ್ವಲ್ಪ ದುಡ್ಡು ಇತ್ತಪ್ಪ ನಿನ್ ಕಡೆ ಹೆಚ್ಚಿಗೆ ದುಡ್ಡು ಅಂತ ಆದ್ರೆ ನೀ ಏನ್ ಮಾಡ್ತಿ ಅಂದ್ರ ಒಳ್ಳೆ ಕ್ವಾಲಿಟಿ ಫುಡ್ ಅನ್ನ ಖರೀದಿ ಮಾಡ್ತಿ. ಇಲ್ಲಪ್ಪ ಅಂದ್ರೆ ಏನ್ ಮಾಡ್ತಿ, ಒಂದು ಕೆಳದರ್ಜೆಯ ಸರಕನ್ನ ನೀನು ಕೊಳ್ಳಿಕ್ಕೆ ಮುಂದಾಗ್ತಿ. ಅರ್ಥಾತ್ ಈ ಕ್ವಶನ್ಗೆ ಸಂಬಂಧಪಟ್ಟಂತ ರಕ್ತಹೀನತೆಗೆ ಸಂಬಂಧಪಟ್ಟಂತ ಕ್ವಶನ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡೇನಿ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ರೋಗ ನಿರೋಧಕ ಶಕ್ತಿಯನ್ನ ನೋಡ್ತಾ ಹೋಗೋಣ. ಏನು ರೋಗ ನಿರೋಧಕ ಶಕ್ತಿ ಅಂದ್ರ ಒಂದು ರೋಗ ಅನ್ನೋದು ಬರುತ್ತೆ ಅಂದ್ರ ಅದನ್ನ ತಡೆದುಕೊಳ್ಳುವಂತ ಸಾಮರ್ಥ್ಯ ಅಂತ. ಯಾವುದೋ ಒಂದು ರೋಗ ಅನ್ನೋದು ಬರುತ್ತೆ ಅಂದ್ರೆ ಅದನ್ನ ತಡೆದುಕೊಳ್ಳುವಂತ ಸಾಮರ್ಥ್ಯ. ಈಗ ಒಂದು ಜ್ವರ ಬಂದತ್ತಪ್ಪ, ಒಬ್ಬರು ಗುಳಿಗಿನ ತಗೊಳ್ಳಲ್ಲ, ಟಾಬ್ಲೆಟ್ ಅನ್ನ ಯೂಸ್ ಮಾಡೋಂಗಿಲ್ಲ, ಒಂದಿನ 2 ದಿನ ಇರುತ್ತೆ, ಸುಮ್ಮನೆ ಹೋಗ್ಬಿಡುತ್ತೆ ತಾನೆ. ಅದನ್ನ ರೋಗ ನಿರೋಧಕ ಶಕ್ತಿ ಅಂತ. ಒಬ್ಬರಿಗೆ 1 ತಾಸಾಗಿರುತ್ತೆ ಜ್ವರ ಬಂದು, ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲದ್ರೆ ಬಹಳ ಸುಸ್ತಾಗ್ಬಿಡುತ್ತೆ, ಅವ್ರಿಗೆ ತಡ್ಕೊಳಕ್ ಆಗೋದಿಲ್ಲ. ಅರ್ಥಾತ್ ಅಲ್ಲಿ ಅವರಲ್ಲಿ ರೋಗ ನಿರೋಧಕ ಶಕ್ತಿಯ ಪ್ರಮಾಣ ಅನ್ನೋದು ಕಡಿಮೆ ಇದೆ ಅಂತ. ಅರ್ಥಾತ್ ಈ ಒಂದು ರೋಗ ನಿರೋಧಕ ಶಕ್ತಿಯನ್ನ 12ರಿಂದ 23 ತಿಂಗಳಲ್ಲಿ ನಾವು ಅಳಿತೀವಿ. ಎಷ್ಟು? 12 ತಿಂಗಳು ಮತ್ತು 23 ತಿಂಗಳ, ಇವೆರಡರ ಅಂತರದಲ್ಲಿ 12 ತಿಂಗಳ ಮೇಲ್ಪಟ್ಟು 23 ತಿಂಗಳ ಒಳಗೆ ಈ ರೋಗ ನಿರೋಧಕ ಶಕ್ತಿಯನ್ನು ಅಳಿತೀವಿ. ಅಂದ್ರೆ 1 ವರ್ಷ ಮೇಲ್ಪಟ್ಟ ಮತ್ತು 2 ವರ್ಷದ ಒಳಗೆ ಈ ರೋಗ ನಿರೋಧಕ ಶಕ್ತಿಯನ್ನ ನಾವು ಅಳಿತೀವಿ. ಎಲ್ಲಿ ಅಂದ್ರ ಇದು ಎಷ್ಟಿದೆಯಪ್ಪ ಅಂತ ಅಂದ್ರ 64% 4ನೇ ಸಮೀಕ್ಷೆಯಲ್ಲಿ ನಾವು ನೋಡಬಹುದು. ಎಷ್ಟು? 4ನೇ ಸಮೀಕ್ಷೆಯಲ್ಲಿ ಅಂತ 64% 4ನೇ ಸಮೀಕ್ಷೆಯಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಇತ್ತು. ಆದ್ರೆ ಇವಾಗ ಎಷ್ಟಿದೆ ಅಂದ್ರೆ 5ನೇ ಸಮೀಕ್ಷೆಯಲ್ಲಿ 76% ರೋಗ ನಿರೋಧಕ ಶಕ್ತಿ ಅನ್ನೋದು ಇದೆ ಅಂತ. ಅರ್ಥಾತ್ ಎಷ್ಟನೇ ಸಮೀಕ್ಷೆಯಲ್ಲಿ? 5ನೇ ಸಮೀಕ್ಷೆಯಲ್ಲಿ 76% ಏನಿದೆ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದ್ದಾರೆ ಅಂತ ಹೇಳ್ಬೋದು. ಹೆಚ್ಚಾಗಿ ಕೇರಳ ಅನ್ನೋದು, ಇದು ಏನದು ಒಡಿಸಾ, ಈ ಒಡಿಸಾದಲ್ಲಿ ನಾವೇನು ಒಡಿಸಾ ಅಂತ ಕರಿತಲ್ಲ, ಈ ಒಡಿಸಾದಲ್ಲಿ 90% ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದ್ದಾರೆ ಅಂತ. 90% ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದ್ದಾರೆ. ಅರ್ಥಾತ್ ಈ ರೋಗ ನಿರೋಧಕ ಶಕ್ತಿಯನ್ನ 12 ತಿಂಗಳು ಅಂದ್ರೆ 1 ವರ್ಷ ಮೇಲ್ಪಟ್ಟು 23 ತಿಂಗಳು ಅಂದ್ರೆ ಎಷ್ಟು? 2 ವರ್ಷದ ಒಳಗೆ ಇದನ್ನ ಅಳಿತೀವಿ ರೋಗ ನಿರೋಧಕ ಶಕ್ತಿಯನ್ನ. ನಾವು 4ನೇ ಸಮೀಕ್ಷೆ ಒಳಗ 64% ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದ್ರ, ಅದೇ 5ನೇ ಸಮೀಕ್ಷೆ ಒಳಗೆ 76% ರೋಗ ನಿರೋಧಕ ಶಕ್ತಿಯನ್ನ ನಾವು ನೋಡಬಹುದು. ಅಂದ್ರೆ ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಿಗೆ ಆಗಿದೆ ಅಂತ. ಅಂದ್ರೆ ಸರ್ಕಾರ ಅನ್ನೋದು ಕುಟುಂಬ ಯೋಜನೆಗಳನ್ನ ತರುವುದರ ಮುಖಾಂತರವಾಗಿ ಅನೇಕ, ಈಗೇನು ನಾವು ರೇಷನ್ ಕೊಡ್ತಾರಲ್ಲ, ಅದಕ್ಕೇನಂತ ಸೊಸೈಟಿ ಮೂಲಕ ರೇಷನ್ ಗಳನ್ನ ಏನು ಸರಬರಾಜು ಮಾಡ್ತಾರಲ್ಲ ಆಹಾರ ಇಲಾಖೆ ಮೂಲಕ, ಅದು ಆ ರೀತಿಯಾಗಿ ಪೌಷ್ಟಿಕ ಆಹಾರವನ್ನು ಕೊಡುವುದರ ಮೂಲಕ ಏನಾಗಿದೆ, ರೋಗ ನಿರೋಧಕ ಶಕ್ತಿಯ ಪ್ರಮಾಣವನ್ನ ಹೆಚ್ಚಿಗೆ ಮಾಡಿದ್ದಾರೆ. ಯಾರು ಹಸಿವಿನಿಂದ ಬಳಲಬಾರದು ಅನ್ನೋ ಉದ್ದೇಶದಿಂದಾಗಿ ಏನೋ ಅಕ್ಕಿಯನ್ನು ಕೊಡ್ತಾ ಇದ್ದಾರಲ್ಲ, ಆ ಒಂದು ರೀತಿಯಾಗಿ ಏನಾಗಿದೆ, ಪೌಷ್ಟಿಕ ಆಹಾರ ಅನ್ನೋದು ಲಭ್ಯ ಆಗ್ತಾ ಇದೆ ಬಡ ಜನಗೂ ಕೂಡ. ಅಂದ್ರೆ 64ರಿಂದ 76% ಏನಾಗಿದೆ, ರೋಗ ನಿರೋಧಕ ಶಕ್ತಿ ಅನ್ನೋದು ತಡೆದುಕೊಳ್ಳುವಂತ ಸಾಮರ್ಥ್ಯ, ರೋಗ ಬಂದ್ರೆ ತಡೆದುಕೊಳ್ಳುವಂತ ಸಾಮರ್ಥ್ಯ ಅನ್ನೋದು ಹೆಚ್ಚಿಗೆ ಆಗಿದೆ. ಒಡಿಸಾದಲ್ಲಿ 90% ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ ಕುಟುಂಬ ಯೋಜನೆಯನ್ನು ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ನಾವು ಇನ್ನೊಂದು ನೋಡೋಣ. ಈ ರಕ್ತಹೀನತೆಗೆ ಸಂಬಂಧಪಟ್ಟ ಒಂದು ಪಾಯಿಂಟ್ ಅನ್ನ ಬಿಟ್ಟೆ ಅನ್ಕೊಂತೀನಿ. ಏನಪ್ಪಾ ಅದು ಅಂದ್ರೆ, ಈ ಕೇರಳ ಅಂತ ಏನ್ ಹೇಳ್ತೇವೆ ನಾವು, ಈ ಕೇರಳದಲ್ಲಿ ರಕ್ತಹೀನತೆ ಪ್ರಮಾಣ ಅಂತ ಕಡಿಮೆ ಐತಿ. ಎಷ್ಟಿದೆ ಅಂದ್ರೆ ಇದು 39.4 ಇದೆ. ರಕ್ತಹೀನತೆ ಪ್ರಮಾಣ ಕೇರಳದಲ್ಲಿ 39.4 ಇದೆ. ಇದನ್ನು ಬರ್ಕೊಳ್ಳಿ, ಆಗಲೇ ರಕ್ತಹೀನತೆ ಬರ್ಕೊಂಡಿರಲ್ಲ, ಅದರಲ್ಲಿ ಸ್ವಲ್ಪ ಒಂದು ಬರ್ಕೊಳ್ಳಿ. ಕೇರಳದಲ್ಲಿ 39.4 ಇದೆ ಅಂತ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಏನು ಕುಟುಂಬ ಯೋಜನೆಯನ್ನ ನೋಡ್ತಾ ಹೋಗೋಣ. ನಾವು ಏನ್ ನೋಡಿದ್ವಿ ಈಗ, ರೋಗ ನಿರೋಧಕ ಶಕ್ತಿಯನ್ನ ನೋಡಿದ್ವಿ. ಈ ಕುಟುಂಬ ಯೋಜನೆಯನ್ನು ನೋಡ್ತಾ ಹೋಗೋಣ. ಏನು ಕುಟುಂಬ ಯೋಜನೆ ಅಂತ ಆದ್ರೆ, ಈ ಕುಟುಂಬ ಯೋಜನೆ ಒಳಗೆ ಪೌಷ್ಟಿಕ ಆಹಾರವನ್ನ ನೀಡುವುದರ ಮುಖಾಂತರವಾಗಿ, ಅಂದ್ರ ಈಗ ಅಂಗನವಾಡಿ ಒಳಗ ತತ್ತಿ ಕೊಡೋದಾಗ್ಲಿ, ಈಗ ಪ್ರೈಮರಿ ಒಳಗ ಅಂದ್ರ ಪ್ರಾಥಮಿಕ ಶಾಲೆಗಳಲ್ಲಿ ಏನು ಸಿಂಗಾ ಚಕ್ಕಿ ಕೊಡೋದಾಗ್ಲಿ, ಈ ರೀತಿ ಹಾಲು ಕ್ಷೀರಭಾಗ್ಯ ಯೋಜನೆ, ಈ ರೀತಿ ಮಾಡೋ ಉದ್ದೇಶ ಏನಪ್ಪಾ ಅಂದ್ರ ಆರೋಗ್ಯವಂತರಾಗಿ ಮಕ್ಕಳು ಅನ್ನೋದು ಬೆಳಿಬೇಕು ಅಂತ. ಆ ಉದ್ದೇಶಕ್ಕಾಗಿ ಏನಾಗೈತೆ, ಈ ಒಂದು ಕುಟುಂಬಗಳಲ್ಲಿ ಅನೇಕ ಯೋಜನೆಗಳನ್ನ ಒಂದು ಸರ್ಕಾರ ಅನ್ನೋದು ಜಾರಿಗೆ ತಂದೈತಿ. ಅರ್ಥಾತ್ ಈ ಕುಟುಂಬಗಳಲ್ಲಿ ನಾವು ಯೋಜನೆಯನ್ನ ನೋಡಿದ ಆದಲ್ಲಿ, ಮೊದಲಿಗೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ.
ಹಾಗೆ ಏನು ಮುಜುಗರ ಅನ್ನೋದೇನು ಪಡಬೇಕಾಗಿಲ್ಲ. ನಾವು ತಿಳ್ಕೊಬೇಕಾದ್ರೆ ಗರ್ಭ ನಿರೋಧಕಗಳನ್ನ ಬಳಸ್ತಾರಲ್ಲ, ಆ ಗರ್ಭ ನಿರೋಧಕಗಳ ಬಳಕೆ 4ನೇ ಸಮೀಕ್ಷೆಯಲ್ಲಿ, ಈ 4ನೇ ಸಮೀಕ್ಷೆಯಲ್ಲಿ ಎಷ್ಟಿತ್ತಪ್ಪ ಅಂದ್ರೆ 54ರಷ್ಟಿತ್ತು. ಅಂದ್ರೆ 54% ಇತ್ತು. ಅರ್ಥಾತ್ 54% ಗರ್ಭ ನಿರೋಧಕಗಳ ಬಳಕೆಯನ್ನ ಮಾಡ್ತಾ ಇದ್ರು. ಆದ್ರೆ ಸರ್ಕಾರ ಏನ್ ಮಾಡಿತ್ತು, HIV ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟಲು ಏನ್ ಮಾಡ್ತು ಅಂದ್ರೆ ಇದರ ಒಂದು ಬಳಕೆಯನ್ನ ಪ್ರಚಾರ ಮಾಡುತ್ತೆ. ಅತ್ಯುನ್ನತ ವೈಜ್ಞಾನಿಕವಾದಂತಹ ಗರ್ಭ ನಿರೋಧಕಗಳನ್ನ ತಯಾರಿ ಮಾಡಿ ಏನು ಸರ್ಕಾರದ ನೌಕರಿಯಲ್ಲಿ ಫ್ರೀ ಕೊಡ್ತಾರೆ. ಸರ್ಕಾರದ ಗರ್ಭ ನಿರೋಧಕಗಳನ್ನ ಫ್ರೀ ಕೊಡ್ತಾರೆ. ಆ ರೀತಿಯಾಗಿ ಕುಟುಂಬ ಯೋಜನೆಗಳನ್ನ ಹಮ್ಮಿಕೊಳ್ಳುವುದರ ಮುಖಾಂತರವಾಗಿ ಏನ್ ಮಾಡ್ತಂದ್ರ ಈ ಕುಟುಂಬ ಯೋಜನೆಯನ್ನ ಜಾರಿಗೊಳಿತು. ಅದು 54% ಅಷ್ಟು ಈ ಒಂದು ಗರ್ಭ ನಿರೋಧಕಗಳ ಬಳಕೆ ಅನ್ನೋದು 4ನೇ ಸಮೀಕ್ಷೆಯಲ್ಲಿ ನೋಡಬಹುದು. ಆದ್ರೆ 5ನೇ ಸಮೀಕ್ಷೆಯಲ್ಲಿ ಇದು ಹೆಚ್ಚಿಗೆ ಇದೆ ಅಂತ. ಎಷ್ಟಿದೆ ಅಂದ್ರೆ 76ಕ್ಕೆ ಹೆಚ್ಚಿಗೆ ಆಗಿದೆ ಅಂತ. 76ಕ್ಕೆ ಈ ಗರ್ಭ ನಿರೋಧಕಗಳ ಬಳಕೆ ಒಂದು 5ನೇ ಸಮೀಕ್ಷೆಯಲ್ಲಿ ಹೆಚ್ಚಾಗಿದೆ ಅಂತ ನಾವು ನೋಡಬಹುದು ಅಂತ. ಇನ್ನ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಅಂದ್ರೆ ಪೌಷ್ಟಿಕ ಅಂಶ ಅಂತ ಬರುತ್ತೆ. ಏನು ಪೌಷ್ಟಿಕ ಅಂಶ ಅಂತ ಆದ್ರೆ, ಈ ಪೌಷ್ಟಿಕ ಅಂಶ ಅಂದ್ರೆ ಆಹಾರಗಳನ್ನ ಎಷ್ಟು ಪ್ರಮಾಣದಲ್ಲಿ, ಪೌಷ್ಟಿಕ ಆಹಾರವನ್ನ ನಾವು ಎಷ್ಟು ಪ್ರಮಾಣದಲ್ಲಿ ಬಳಸಿ ನಾವು ಒಳ್ಳೆ ಕ್ವಾಲಿಟಿ ಫುಡ್ ಅನ್ನ ತಿಂದು ಆರೋಗ್ಯವಂತರಾಗಿ ಇರ್ತೇವೆ ಅನ್ನೋದನ್ನ ಈ ಪೌಷ್ಟಿಕಾಂಶ ಅನ್ನೋದು ನಮ್ಗೆ ತಿಳಿಸಿಕೊಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಶಿಶು ಮರಣ ದರ ಅಂತ ಬರುತ್ತೆ. ಇದು ಶಿಶು ಮರಣ ದರ ಅಂತ ಆದ್ರೆ, ಶಿಶು ಮರಣ ದರವನ್ನ ನಾವು ನೋಡೋದೇ ಆದಲ್ಲಿ ಏನ್ ನೋಡ್ಬೇಕಪ್ಪ ಅಂದ್ರೆ ಇದು 1000 ಮಕ್ಕಳಲ್ಲಿ ಅಥವಾ 1000 ಮಕ್ಕಳಲ್ಲಿ ಎಷ್ಟು ಜನ ಏನಾಗುತ್ತೆ ಜನನದ ವೇಳೆಯಲ್ಲಿ ಸಾಯ್ತಾರು ಅನ್ನೋದು. ಅಂದ್ರೆ ಶಿಶು ಮರಣ ದರವನ್ನ ನಾವೇನ್ ಮಾಡ್ತೇವೆ, 1000 ಮಕ್ಕಳಲ್ಲಿ ಎಷ್ಟು ಜನ ಸಾಯ್ತಾರು ಅನ್ನೋದನ್ನ ನಾವು ಅಳತೆ ಮಾಡುತ್ತೇವೆ ಅಂತ, ಶಿಶು ಮರಣ ದರವನ್ನ. ಉದಾಹರಣೆ ಅನ್ನೋಕೇನು, ಒಂದು 1000 ಮಕ್ಕಳಲ್ಲಿ ಶಿಶು ಮರಣ ದರ ಅಂದ್ರೆ 1 ವರ್ಷದ ಒಳಗಿನ ಮಕ್ಕಳ ಶಿಶು ಮರಣ ದರ 1 ವರ್ಷದ ಒಳಗಿನ ಮಕ್ಕಳ ಒಂದು ಮರಣದ ಪ್ರಮಾಣ ಎಷ್ಟಿದೆ ಅಂದ್ರೆ 1000ಕ್ಕೆ 32ರಷ್ಟಿದೆ ಅಂತ. 32ರಷ್ಟಿದೆ ಅಂತ ಹೇಳಬಹುದು. ಎಷ್ಟು ಶಿಶು ಮರಣ ದರ ಅಂದ್ರೆ 1 ವರ್ಷದ ಒಳಗಿನ ಮಕ್ಕಳು ಅಂತ 1000ಕ್ಕೆ 32 ಜನ ಅನ್ನೋದು ಶಿಶು ಮರಣ ದರ ಅನ್ನೋದು ನಾವು ನೋಡಬಹುದು. ಗ್ರಾಮೀಣ ಭಾಗ ಮತ್ತು ನಗರ ಪ್ರದೇಶಕ್ಕೆ ಹೋಲಿಕೆ ಮಾಡಿದ್ರೆ ಗ್ರಾಮೀಣ ಭಾಗದಲ್ಲಿ 36ರಷ್ಟಿದೆ ಅಂತ ಹೇಳ್ಬೋದು. ಅದೇ ನಗರ ಭಾಗದಲ್ಲಿ 23ರಷ್ಟು ಶಿಶು ಮರಣ ದರವನ್ನ ನಾವು ನೋಡಬಹುದು ಅಂತ ಅರ್ಥ ಆಯ್ತು. ಇನ್ನು ನೆಕ್ಸ್ಟ್ ನಾವು ನೋಡೋದಾದಲ್ಲಿ ತಾಯಿ ಮತ್ತು ಮಕ್ಕಳ ಆರೋಗ್ಯ ಅಂತ ಬರುತ್ತೆ. ತಾಯಿ ಮತ್ತು ಮಕ್ಕಳ ಆರೋಗ್ಯ ಅಂತ ಅಂದ್ರೆ ಗರ್ಭಿಣಿಯ ಇರುವಂತಹ ಹೆಣ್ಣು ಮಕ್ಕಳಿಗೆ, ಗರ್ಭಿಣಿ ಇರುವಂತಹ ತಾಯಂದಿರಿಗೆ ಪೌಷ್ಟಿಕ ಆಹಾರವನ್ನ ಅಂಗನವಾಡಿ ಕೇಂದ್ರಗಳಲ್ಲಿ ಏನ್ ಮಾಡ್ತಾರೆ, ತತ್ತೆಯನ್ನು ಮೊಟ್ಟೆ ಕೊಡ್ತಾರಲ್ಲ, ಮೊಟ್ಟೆ ಕೊಡುವುದರ ಮುಖಾಂತರವಾಗಿ ಹಲವಾರು ರೀತಿಯ ಒಂದು ಫುಡ್ ಗಳನ್ನ ಕೊಡುವುದರ ಮುಖಾಂತರವಾಗಿ ತಾಯಿ ಮಗುವನ್ನ ಆರೋಗ್ಯವಾಗಿ ಬೆಳೆಸಲಿಕ್ಕೆ, ಗರ್ಭದಲ್ಲಿ ಆರೋಗ್ಯವಾಗಿ ಬೆಳೆಸಲಿಕ್ಕೆ ಈ ಒಂದು ತಾಯಿ ಮತ್ತು ಮಕ್ಕಳ ಆರೋಗ್ಯ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಉತ್ತಮವಾದಂತಹ ಯೋಜನೆಗಳನ್ನ ಈ ಸರ್ಕಾರ ಹಮ್ಮಿಕೊಂಡಿದೆ ಅಂತ ಹೇಳುವುದರ ಮುಖಾಂತರವಾಗಿ ಈ ದಿನ ನಾವೇನ್ ನೋಡಿದೀವಪ್ಪ ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ ಸಂಪೂರ್ಣ ಅನ್ನೋಕ್ಕಿಂತ ಇಲ್ಲಿ ಬಹಳ ಡೆತ್ ಆಗಿದೆ. ಇದು ಜಿಲ್ಲಾವಾರು ಕೂಡ ಸಮೀಕ್ಷೆ ಇದೆ. ಈ ರಕ್ತಹೀನತೆ ಹೇಳಿದ್ನಲ್ಲ, ಈ ರಕ್ತಹೀನತೆಗಳು ಬಹಳ ಇದೆ. ಅಂದ್ರ ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ ಮತ್ತು ಹದಿಹರೆಯದ ಹುಡುಗರಲ್ಲಿ, ಗರ್ಭಿಣಿಯರಲ್ಲದ ಹೆಣ್ಣು ಮಕ್ಕಳಲ್ಲಿ ಈ ರೀತಿಯಾಗಿ ರಕ್ತಹೀನತೆ ಅನ್ನೋದು ಕಂಡು ಬರುತ್ತೆ. ಅಷ್ಟು ಡೀಪ್ ಆಗಿ ನಿಮ್ಗೇನು ಇದರಲ್ಲಿ ಕ್ವಶನ್ ಬರ್ಲಿಕ್ಕಿಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವು ಅಷ್ಟು ಏನು ಡೀಪ್ ಆಗಿ ಇಳಿದಿಲ್ಲ. ಎಷ್ಟು ಬೇಕಲ್ಲ ನಿಮ್ಗೆ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ನೇ ಸಮೀಕ್ಷೆ ಇದು 5ನೇ ಸಮೀಕ್ಷೆಗೆ ಸಂಬಂಧಪಟ್ಟಂತ ಏನ್ ಬೇಕಲ್ಲ ಅದನ್ನೆಲ್ಲ ನಾನು ಹೇಳಿದ್ದೇನೆ ಅಂತ ಅನ್ಕೊಂತೀನಿ. ಏನಾದ್ರೂ ಬಿಟ್ಟಿದ್ರೆ ಕಮೆಂಟ್ ಮಾಡಿ, ಅದನ್ನ ನೆಕ್ಸ್ಟ್ ಹೇಳುವಂತ ಸಂದರ್ಭದಲ್ಲಿ ನಾ ಹೇಳ್ತೀನಿ. ನಾ ಹೇಳುವಂತಹ ವಿಷಯದ ಬಗ್ಗೆ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಂಗೆ ಹೇಳಿ, ನಾನು ನಿಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನೋಟ್ಸ್ ಅನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಈ ಒಂದು
ಹಾಕಿರ್ತೀನಿ. ಆದಷ್ಟು ಬೇಗ ನೋಡಿ ಅದರ ಈ ಒಂದು ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ವೇದಿಕೆಯ ಒಂದು ಸದುಪಯೋಗವನ್ನ ತಾವೆಲ್ಲ ಪಡೆದುಕೊಳ್ಳಿ ಅನ್ನುತ್ತಾ ಈ ದಿನದ ಒಂದು ಕ್ಲಾಸ್ ನ ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು.